ಬೇಳೆ ಬೇಯಿಸೋದಕ್ಕೆ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಏನಂದರೆ, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತೋರಿಸ್ತಾ ಇರೋ ಸಾಂಬಾರು ಸೂಪರಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಬೌಲ್ಗೆ 1 ಟೀ ಕಪ್ ಆಗೋವಷ್ಟು ಅವರೆಬೇಳೆ ತೊಗೊಂಡು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. ಆ ನೀರನ್ನ ಬಸ್ದು ಒಂದು ಕುಕ್ಕರ್ಗೆ ತೊಳೆದಿರೋ ಅವರೆಬೇಳೆನ ಹಾಕ್ಕೊಳ್ಳೋಣ. ಬೇಯಿಸೋದಕ್ಕೆ 1 ಲೋಟ ನೀರು ಹಾಕ್ಕೊಳ್ಳೋಣ. ಅಂದರೆ ನೀರು ಕುಡಿಯೋ ಲೋಟ ಇರುತ್ತಲ್ಲ, ಆ ಲೋಟದಲ್ಲಿ 1 ಲೋಟ ಫುಲ್ ನೀರು ಹಾಕ್ಕೊಳ್ಳೋಣ. 1 ಲೋಟ ಮಾತ್ರ ಹಾಕ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಹೊಡಿಸ್ಬೇಕು. ಬೇಳೆ ಬೇಯಿಸೋದಕ್ಕೆ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಏನಂದರೆ, ನೀರನ್ನ ಜಾಸ್ತಿ ಹಾಕಿ ಬೇಳೆ ಬೇಯಿಸ್ಕೋಬಾರ್ದು. ಬೇಳೆಗಿಂತ ಒಂದು ಸ್ವಲ್ಪ ಮೇಲೆ ಇರಬೇಕು ಅಷ್ಟೇ. ಮತ್ತೇನಂದರೆ, ಸ್ಟಾರ್ಟಿಂಗಲ್ಲಿ ಐ ಫ್ಲೇಮ್ ಇಡಬೇಕು. ಇನ್ನೇನು ವಿಸಿಲ್ ಹೊಡಿಯುತ್ತೆ ಅನ್ನೋ ಟೈಮ್ಗೆ ಲೋ ಫ್ಲೇಮ್ ಇಟ್ಟು ವಿಸಿಲ್ ಹೊಡಿಸ್ಕೋಬೇಕು. ನೋಡಿ, ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ. ನಾನು 3 ವಿಸಿಲ್ಸ್ ಅಷ್ಟೇ ಹೊಡಿಸ್ಕೊಂಡಿರೋದು ಇಲ್ಲಿ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ. 1-2 ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಇವಾಗ ನೆಕ್ಸ್ಟು ಜೀರಿಗೆ ಹಾಕ್ಕೋಬೇಕು. 3 ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 5 ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ. ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಒಣಮೆಣಸಿನ್ಕಾಯಿ ಬೇಕಾದ್ರೂ ಹಾಕ್ಕೋಬೋದು. ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಕರ್ಬೇವಿನ ಸೊಪ್ಪು 2 ಎಸ್ಲು. ಎಲ್ಲ ಐಟಮ್ಸ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಬಾಡೋ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗ ಬೇಯಿಸಿಟ್ಟಿರೋ ಅವರೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ತರಕಾರಿ ಏನಿಲ್ಲ, ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡುವಾಗ ಈ ಸಾಂಬಾರನ್ನ ಈಸಿಯಾಗಿ ಮಾಡ್ಕೋಬೋದು. ನಮ್ಮ ಕಡೆ ಈ ಸಾಂಬಾರನ್ನ ಸಪ್ದೋಗೆ ಅಂತೀವಿ. ನೀವೇನಂತೀರಾ ಕಮೆಂಟ್ ಮಾಡಿ. ನಾನಿಲ್ಲಿ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಯಾಕಂದರೆ ಸ್ವಲ್ಪ ಜನಕ್ಕೆ ಪುದೀನ ಸ್ಮೆಲ್ ಅಂದರೆ ಆಗೋದಿಲ್ಲ. ಸಾಂಬಾರು ಫುಲ್ ಅದೇ ಫ್ಲೇವರ್ ಇರುತ್ತೆ ಅಂತ. ಬೇಳೆ ಬೇಯಿಸಿಟ್ಟಿದ್ದು ಕುಕ್ಕರ್ ಇತ್ತಲ್ಲ, ಅದೇ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ತುರಿದಿಟ್ಟಿರೋ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೀವು ತೆಂಗಿನಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಬೇಳೆ ಬೇಯಿಸುವಾಗಲೇ ಉಪ್ಪು ಹಾಕಿ ಬೇಯಿಸಿದ್ದೆ. ಉಪ್ಪು ಕಮ್ಮಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಕೈ ಆಡಿಸ್ತಾ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಸಾಂಬಾರು ಮಾತ್ರ ಸಖತ್ ಟೇಸ್ಟ್ ಆಗಿರುತ್ತೆ. ನೋಡಿ, 5 ನಿಮಿಷದಲ್ಲಿ ಮಾಡ್ಕೋಬೋದು. ತುಂಬ ಬೇಗ ಆಗೋ ಅಂಥ ಸಾಂಬಾರಿದು. ಮುದ್ದೆ ಜೊತೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.